ನನ್ನ ಲೈಫ ಹಳ್ಳಿನಾಗ ಹಿಂಗಿರ್ತದೆ ನೋಡ್ರಿ. ಇದು ನಮ್ಮ ನಮ್ದಂದ್ರೆ ನಮ್ಮ ಹಸ್ಬೆಂಡ್ ಊರಿದು. ಇದು ಮನೆ ಎದುರಿನ ಜಾಗ, ಓಡಾಡೋ ರೋಡ. ಅದಾದ್ಮೇಲೆ ಇಲ್ಲಿ ಎಲ್ಲರ ಮನ್ಯಾಗೂ ಹಂಡೆ ಒಲೆ ಅಂತ ಇರ್ತಾವ್ರಿ, ನೀರು ಕಾಸ್ಲಾಕಂತಂದು. ಇದ್ರೊಳಗೆ ಹೆಂಗಂದ್ರೆ ಕಟ್ಟಿ ಇರ್ತದೆ, ಹಂಡೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಪರ್ಮನೆಂಟಾಗಿ. ಕೆಳಗಿಂದ ಉರಿ ಹಚ್ತಾರೆ. ನೀರು ಜಲ್ದಿ ಕಾಯ್ತಾವ ಮತ್ತು ಭಾಳ ಕಾಯ್ತಾವ ನೀರು. ಹಂಗಾಗಿ ಇದು ರೂಢಿನೇ ಅದ ಭಾಳ. ಅಂದ್ರೆ ಫಸ್ಟಿಂದ ಹಿಡ್ಕೊಂಡು ಇದು ಪರ್ಮನೆಂಟಾಗಿ ಇದ್ದೇ ಇರ್ತಾವಂತ ಎಲ್ಲರ ಮನ್ಯಾಗೂ. ನಂಗೆ ಗೊತ್ತಿದ್ದಿಲ್ಲ. ಇದು ಹಿತ್ಲಿಗೆ ಹೋಗೋ ದಾರಿ ಐತ್ರಿ. ನಮ್ಮ ಸಣ್ಣ ಮಾವರ ಮನೆ ಅದ ಇಲ್ಲೇ. ಇಲ್ಲಿ ಪೇಪರ್ ಹೂವಿನ ಗಿಡ ಇತ್ತು. ಮತ್ತು ಇಲ್ಲಿ ಎತ್ತಿನ ಬಂಡಿ, ಇವು ಆಕಳೆಲ್ಲ ಅವ್ರದ್ದೇ. ಎತ್ತಿನ ಬಂಡಿ ನಿಂದಿರ್ಸಿರಿ. ಇಲ್ಲಿಂದ ಎತ್ತಿನ ಬಂಡಿ ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತದ. ಯಾಕಂದ್ರೆ ಡಿಸೈನ್ ಇರ್ತಾವ, ಕಲರ್ಫುಲ್ ಇರ್ತಾವ. ನಾ ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ಡಿಸೈನ್ ಇದ್ದವು ಎತ್ತಿನ ಬಂಡಿಗಳು. ಯಾವಾಗ ನಮ್ಮ ಕಡೆಗೆ ಹೆಂಗೆ ಚೌಕ ಇರ್ತಾವೆ ಅಷ್ಟೇ ಇರ್ತವೆ. ಈ ಡಿಸೈನ್ ನೋಡಿರಿ ಹೆಂಗದ, ಡಿಫ್ರೆಂಟ್ ಅದ. ಫಸ್ಟ್ ಟೈಮ್ ನಾನಂತೂ ಮದುವೆ ಆದಾಗ ಬಂದಾಗ ಎಕ್ಸೈಟ್ ಆಗಿಬಿಟ್ಟಿದ್ದೆ ಊರು ನೋಡಿ. ಎಲ್ಲ ಹಂಚಿನ ಮನೆಗಳು, ಹಿಂಗೆ ನೀಟ್ ಹಳ್ಳಿ ಅಂತಂದರೆ ಟಿ ವಿ ಒಳಗೆ ಹೆಂಗೆ ನೋಡ್ತೀವಿ, ವಿಂಟೇಜ್ ವೈಬ್ಸ್ ಫುಲ್ ಅದೇ ಫೀಲಿಂಗ್ ಇತ್ತು. ಮಸ್ತ್, ನಂಗನ ಭಾಳ ಇಷ್ಟ ಆಯಿತು. ನಮ್ಮದು ತೆಂಗಿನ ತೋಟ ಅದ ರೀ. ಯಾವಾಗನ ಊರಿಗೆ ಹೋದಾಗ ಹಿಂಗೆ ಎಳ್ನೀರು ಇದ್ದವು ಸಪೋಸ್ ಅಂತಂದ್ರೆ ತೊಗೊಂಬರ್ತಿರ್ತಾರೆ. ಈ ಸಲನೂ ತೊಗೊಂಬಂದಿರು. ಅದು ಎಳ್ನೀರು ಕುಡ್ಲಿಕ್ಕಂತಂದು ಹಿಂದೆ ಬಂದಿದ್ದೆವು ನಾವು. ನನ್ನ ಹಸ್ಬೆಂಡ ಎಳ್ನೀರು ಒಡೆದು ಕೊಟ್ಟರು. ಅವ್ರು ಅಲ್ಲಿ ಹಿಂದೆ ಕುಂತು ಹೊಡಿಲತ್ತಿರೋರು. ನಾ ಇದು ಸುಮ್ಮ ವೀಡಿಯೋ ಮಾಡತ್ತಿದ್ದೆ ಒಂದು ಸ್ವಲ್ಪ ಸೆಕೆಂಡ್ ಅಂತಂದು. ಎಳ್ನೀರು ಹೊಡ್ಕೊಟ್ರು, ಎಳ್ನೀರು ಕುಡ್ದೆ. ಅವ್ರೂ ಎಳ್ನೀರು ಹೊಡ್ಕೊಂಡು ಕುಡಿದ್ರು. ಎಳ್ನೀರು ಕುಡ್ದಾದ್ಮೇಲೆ ಅದು ಒಡೆದು ಒಳಗಿನ ಕಾಯಿನೂ ತೆಗ್ದು ರೀ. ಆ್ಯಕ್ಚುಲಿ ಎಳ್ನೀರು ಕುಡಿದ್ಮೇಲೆ ಅದು ಕಾಯಿ ತಿನ್ನೋದು ಎಷ್ಟು ಟೇಸ್ಟ್ ಇರ್ತದೆ. ನಾನು ಪ್ರತಿ ಸಲನೂ ಮಿಸ್ ಮಾಡಲ್ಲ. ಎಳ್ನೀರು ಕುಡಿದು ಅದಾದ್ಮೇಲೆ ಅದು ಕಾಯಿ ಒಡೆದು ಕೊಟ್ಟರು, ಅದನ್ನು ತಿಂದೆ. ಒಂದೊಂದು ಸಲ ತೋಟಕ್ಕೆ ಎಷ್ಟು ಸಲ ಹೋಗ್ಬೇಕು ಅನ್ಕೋತೀವಿ, ಕೆಲಸದಾಗ ಹೋಗೋದೇ ಆಗಂಗಿಲ್ಲ. ಆ್ಯಕ್ಚುಲಿ ಅಲ್ಲಿ ಹೋಗಿ ಕುಡಿದ್ರೆ ಇನ್ನೂ ಚಂದ ಅನ್ನಿಸ್ತದೆ. ಇಲ್ಲಿ ತನಕ ನಾ ಎರಡು ಸಲ ಹೋಗೀನಿ 2 ವರ್ಷ ಒಳಗೆ. ಅಲ್ಲಿ ಹೋದಾಗೂ ಭಾಳ ಚಂದ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಏನರ ಹೋದಂತಂದ್ರೆ ವಿಡಿಯೋ ಮಾಡ್ತೀನಿ ರೀ ಅಲ್ಲಿಂದೂ. ಫುಲ್ ಡೀಟೇಲ್ ವಿಡಿಯೋ ಮಾಡ್ತೀನಿ. ಇಲ್ಲಿ ಸಣ್ಣ ಸಣ್ಣ ನಾಯಿ ಮರಿಗಳಿದ್ದು ಭಾಳ ಕ್ಯೂಟ್ ಇದ್ದವು. ನಂಗೆ ಆ್ಯಕ್ಚುಲಿ ನಾಯಿ ಅಂದ್ರೆ ಭಯ. ಅದ್ರ ಸಲುವಾಗಂತಂದು ದೂರಿಂದ ನೋಡಿ ಖುಷಿ ಪಡ್ತೀನಿ. ನನ್ನ ಹಸ್ಬೆಂಡ್ ಹೋಲತ್ತಿರೋ ಅವ್ರಿಗೆ ಕರೆದು ನಿಂದ್ರಿಸ್ದೆ. ಅವ್ರಿಗೆ ಇಂಪ್ರೆಸ್ ಮಾಡೋ ಸಲುವಾಗಿ ಒಂದು ಹೂವು ಕೊಟ್ರಿ ಅವರಿಗೆ.